ಮೂಲಭೂತ ಸೌಕರ್ಯ ಒದಗಿಸಿದಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಯಾದಗಿರಿಯಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದು, ಕಳ್ಳಾಟ ಆಡುವಂತಹ ಅಧಿಕಾರಿಗಳ ವಿರುದ್ಧ ಗಣರಾಜ್ಯೋತ್ಸವದಂದು ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಒಂದು ವಿಚಾರವಾಗಿ ಮಾತನಾಡಿದಂತಹ ಅವರು ನೋಡಿ, ಯಾದಗಿರಿ ಜಿಲ್ಲಾದ್ಯಂತ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಇದೆ, ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಹಲವು ಬಾರಿ ವಿನೂತನ ಪ್ರತಿಭಟನೆಗಳು ಹಾಗೂ ಮನವಿಗಳನ್ನು ಸಲ್ಲಿಸಿದರೂ ಕೂಡ ಸಂಬಂಧಿಸಿದಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಸರಿಯಿಲ್ಲ, ಚರಂಡಿ ಸ್ವಚ್ಛತೆ ಕೂಡ ಆಗ್ತಾ ಇಲ್ಲ, ಕಸ ವಿಲೇವಾರಿ ಆಗಿರ್ಬೋದು, ಸೊಳ್ಳೆ ನಿಯಂತ್ರಣಕ್ಕಾಗಿ ಬ್ಲೀಚಿಂಗ್ ಪೌಡರ್ ಹಾಕುವುದು ಅಥವಾ ಸಿಂಪಡಣೆ ಮಾಡುವುದು, ಸಾಯಂಕಾಲ ಫಾಗಿಂಗ್ ವ್ಯವಸ್ಥೆಯನ್ನು ಕಲ್ಪಿಸುವುದು, ಸಿಸಿ ಒಂದು ರಸ್ತೆ ಹಾಗೂ ಇತರ ಚರಂಡಿ ವ್ಯವಸ್ಥೆಗಳನ್ನು ಮಾಡಬೇಕು. ಇದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಅದು ಅಧಿಕಾರಿಗಳ ಕರ್ತವ್ಯ. ಇದರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಸೌಕರ್ಯಗಳು ತೀವ್ರವಾಗಿ ಕೊರತೆಯಿಂದಾಗಿ ಜನರು ಒಂದು ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ಕುರಿತು 5 ದಿನಗಳೊಳಗೆ ಸಂಬಂಧಿಸಿದಂತಹ ಅಧಿಕಾರಿಗಳು ಒಂದು ಸ್ಪಷ್ಟ ಕ್ರಮಕ್ಕೆ ಮುಂದಾಗದೇ ಹೋದಲ್ಲಿ ಜನವರಿ 26 ಗಣರಾಜ್ಯೋತ್ಸವ ಏನಿದೆ ಅವತ್ತಿನ ದಿನ ನಾವು ಜಿಲ್ಲಾಡಳಿತದ ವಿರುದ್ಧ ಕಪ್ಪು ಪಟ್ಟಿಯ ಪ್ರದರ್ಶನವನ್ನು ಮಾಡಬೇಕಾಗುತ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸ್ವಾತಂತ್ರ್ಯ ಬಂದು ನಮಗೆ 78 ವರ್ಷಗಳು ಕಳೆದು ಹೋದರೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸೋಕೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದೇನಂದ್ರೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಯಾದಗಿರಿ ಜಿಲ್ಲಾದ್ಯಂತ ಗ್ರಾಮಗಳ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಪ್ರತಿಭಟನೆ ಮೂಲಕ ಮನವಿ ಮಾಡಿದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳುವ ಕುರಿತು ಇಂದು ಜಿಲ್ಲಾ ಪಂಚಾಯತಿ ಸಿಒ ಅವರಿಗೆ ಸುಮಾರು 15 ಗ್ರಾಮಗಳದ ಸಂಪೂರ್ಣ ಮಾಹಿತಿ ಕೊಟ್ಟಿವಿ. 5 ದಿವಸದ ಒಳಗಡೆ ಅವರು ನಮ್ಮನ್ನು ಕರೆದು ಪೂರ್ವಭಾವಿ ಕರೆದು ಸಂಬಂಧಪಟ್ಟ ಅಧಿಕಾರಿ ಕರೆದು ಮಾಡಿಕೊಡ್ತೀವಿ ಅಂದ್ರೆ ಸರಿ, ಮಾಡಿಕೊಡ್ಲಿಲ್ಲ ಅಂದರೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆದ್ರೆ ನಾವು ಸಂಭ್ರಮಾಚರಣೆ ಮಾಡ್ತೀವಿ, ಧ್ವಜಾರೋಹಣ ಮಾಡಿ. ನಮಗಲ್ಲಿ ಸವಲತ್ತೇ ಕೊಟ್ಟಿಲ್ಲ ಅಂದ್ಮ್ಯಾಕೆ ನಾವು ಧ್ವಜಾರೋಹಣ ಮಾಡೋದಿಲ್ಲ. ಅವತ್ತಿನ ದಿವಸ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಕಪ್ಪು ಬಾವುಟ ತೋರಿಸ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತೀನಿ. ತಕ್ಷಣ ಅದು ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮನ್ನೆಲ್ಲರ ಸಂಘಟನೆ ಎಲ್ಲ ದೂರನ್ನು ಕರೆಸಬೇಕು, ಕರೆಸಿ ಸಭೆದಾಗ ಆಗಬೇಕು. ಸಭೆದಾಗ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು. ಮತ್ತು ನಮಗೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕು. ಸಿಸಿ ರಸ್ತೆ, ಚರಂಡಿ, ಕುಡಿಯ ನೀರು, ಸ್ವಚ್ಛತೆಗೆ ಬ್ಲೀಚಿಂಗ್ ಪೌಡರ್, ನಮಗೆಲ್ಲ ಆರೋಗ್ಯ ಕಾಪಾಡ್ತಕ್ಕಂಥ ಅಧಿಕಾರಿಗಳೇ ಕಚೇರಿಯಲ್ಲಿ ಯಾದಗಿರಿ ನಗರಗಳಲ್ಲಿ ಕುಂತು ನಮ್ಮ ಆರೋಗ್ಯವನ್ನು ಕಾಪಾಡಬೇಕಾದ ಅಧಿಕಾರಿಗಳು ಕಳ್ಳಾಟ ಆಡ್ತಕ್ಕಂಥ ಅಧಿಕಾರಿಗಳಿಗೆ ಏನಾದಂದ್ರೆ ಶಿಕ್ಷೆ ಪಡ್ತಕ್ಕಂಥ ಕೆಲಸ ಆಗೋ ಸಲಗೆ ಇವತ್ತು ನಾವು ಜಿಲ್ಲಾ ಪಂಚಾಯತ್ ಸಿಒ ಅವ್ರ ಬಳಿ ಬಂದಿವಿ, ಅರ್ಜಿ ಕೊಟ್ಟಿವಿ. ಅದ್ರ ಮೇಲೆ ಕ್ರಮ ಕೈಗೊಳ್ಳ ಅಂದರೆ ನಾವು ಜನವರಿ 26ರಂದು ಕಪ್ಪು ಬಾವುಟ ತೋರಿಸ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗಿದ್ದೀವಿ. ಅಷ್ಟಕ್ಕೆ ಆಸ್ಪದ ಮಾಡಿಕೊಡ್ತಿರೋ ಅಥವಾ ಕೆಲಸ ಮಾಡಿಕೊಡ್ತಿರೋ ಅದು ಎರಡು ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧ ನಾವು. ತಪ್ಪಿತಸ್ಥರ ಕ್ರಮ ಆಗಲಿಲ್ಲ ಅಂತಂದ್ರೆ ಇಲ್ಲ, ಅವ್ರ ಮೇಲೆ ಕೇಸ್ ಆಗಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.